ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ಟಿಫನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟು ಸರಿ 10 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರಲ್ಲ ಪಾರ್ಕ್ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋಗಿದ್ದೆ. ಕರ್ಕೊಂಡು ಹೋಗ್ಬಿಟ್ಟು ನಾವು ಆಡೋಕ್ಕೆ ಬಿಟ್ಟಿದ್ದೆ ಮಕ್ಕಳನ್ನ. ಆಮೇಲೆ ಬಂದು ಜನ ಎಲ್ಲ ಒಬ್ರೊಬ್ರು ಆಗಿ ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಖಾಲಿ ಆಗಿಬಿಡ್ತು ಪಾರ್ಕೆ. ನಾವು 3 ಜನ ಅಷ್ಟೇ. ಆಮೇಲೆ ಈಗ ಬರೋ ಟೈಮಲ್ಲಿ ಒಬ್ಬರು ಪಾಪನ ಕರ್ಕೊಂಡು ಬಂದು ಆಡಿಸ್ತಾಯಿದ್ರು. ಸರಿ ಹೋಗೋದ ಬಾಮ ಮನೆಗೆ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ರಿಯಾ ಬಂದು ಸುಸ್ತಾಯ್ತೈತೆ ಅಂದರು. ಆರ್ಯ ಬಂದ್ಬಿಟ್ಟು ಇನ್ನೂ ಆಡ್ತೀನಿ ಅಂತಿದ್ದ. ಸರಿ ಏನಾರ ತಗೊಡ್ತೀನಿ ಬಾ ಅಂಗಡೀಲಿ ಅಂದ ತಕ್ಷಣ ಆಮೇಲೆ ಬಂದ. ಬರಬೇಕಾದ್ರೆ ಸೊಪ್ಪು ತಗೊಳ್ಳೋದ ಅಂತ ಹೋಗಿ ಸೊಪ್ಪು ತಗೊಂಡು ಬಂದೆ. ಬೇಳೆ ಸೊಪ್ಪು ತಗೊಂಡು ಬಂದಿದ್ದೀನಿ ಸಾಂಬಾರು ಮಾಡೋದ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಪ್ಲೀಸ್, ಸಪೋರ್ಟ್ ಮಾಡಿ ನನಗೆ. ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ನನ್ನ ಹಳೆ ವಿಡಿಯೋಗಳನ್ನ ನೋಡಬೇಕಂದ್ರೆ ಪ್ಲೀಸ್ ಚೆಕ್ಔಟ್ ಮಾಡಿ ಹಳೆ ವಿಡಿಯೋಸ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಈ ಬಿಸ್ಕೆಟೇ ತಿನ್ನೋದು. ತಗೊಟ್ರೆ ಇದು ಬೇಡ ಇರಬೇಕು ಅಂದ. ಸರಿ ಇದನ್ನು ತಗೊಟ್ಟೆ. ಫ್ರೆಂಡ್ಸ್, ಈಗ ನೋಡಿ ಪಾರ್ಕಲ್ಲಿ ಮಕ್ಕಳು ಎಷ್ಟು ಖುಷಿಯಾಗಿ ಆಡ್ತಾ ಇದ್ದಾರೆ. ದಿನಾನು ಪಾರ್ಕ್ ಹೋಗೋದ, ಇಲ್ಲಾಂದರೆ ಎಲ್ಲರೂ ಸುತ್ತಕ್ಕೆ ಕರ್ಕೊಂಡೋಗಿ ಇದನ್ನೇ ಹೇಳ್ತಾನೇ ಇರೋದು. ರಿಯಾ ಬೇರೆ ಹೇಳಿ ಕಳಿಸೋದು ಆರಿನ ಹತ್ರ. ಹೇಳು ಪಾರ್ಕ್ ಹೋಗೋದ ಅಂತ ಹೇಳು ಮಮ್ಮಿಗೆ ಅಂತ ಹೇಳೋದು. ನಾನು ಈಗ ಟೈಮ್ ಇಲ್ಲ, ಈಗ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ. ಈಗ ಸ್ಕೂಲ್ ಲೀವ್ ಕೊಟ್ಟು ಒಂದು 10 ಡೇಸ್ ಆಗಿದೆ. ಆವಾಗಿಂದ ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾನೇ ಇದ್ದರು. ಅವ್ರ ಡ್ಯಾಡಿಗೂ ಕೇಳ್ತಾನೇ ಇದ್ದರು. ಅವರು ಲೀವ್ ಇಲ್ಲ, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಲೀವ್ ಇದ್ದರೆ ಬೇಕಾದರೆ ಹೋಗೋದ ಅಂತ ಹೇಳೋರು. ಸಂಡೇಸಲ್ಲಿ ತುಂಬ ಹಿಂಸೆ ಮಾಡೋರು ಮಕ್ಕಳು ಎಲ್ಲಾರ ಕರ್ಕೊಂಡೋಗಿ ಅಂತ. ನೋಡಿದ್ರೆ ಅವತ್ತು ಫುಲ್ಲು ಮನೇದು ಏನಾರ ಒಂದು ಚಿಕ್ಕ ಕೆಲಸ ಇದ್ದರೆ ಮಾಡಿಬಿಟ್ಟು ಮಧ್ಯಾಹ್ನ ಟೈಮ್ಗೆ ಒಂದು ಸ್ವಲ್ಪ ಹೊತ್ತು ಮನಗ್ತೀನಿ ಅಂತ ಮನಗ್ಬಿಡೋರು ನಮ್ಮ ಮಾಮ. ಅದರಿಂದ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಸರಿ ದಿನ ಹೀಗೆ ಆಗ್ತಾಯಿತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವತ್ತು ಬೆಳಗ್ಗೆನೇ ಕೆಲಸನ ಅರ್ಧ ಮಾಡಿ ಇನ್ನು ಅರ್ಧ ಬೇಕಾದರೆ ಬಂದಮೇಲೆ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಈ ಜಾಗ ನೋಡಿ, ಇದು ಬಂದು 10 ಎಕರೆ ಜಾಗ. ಇದನ್ನು ಸಿಸ್ಟರ್ಸ್ ಇರ್ತಾರಲ್ಲ ಕಾನ್ವೆಂಟಲ್ಲಿ, ಅವರು ಫುಲ್ಲಾಗಿ ಹಿಡ್ಕೊಂಡಿದ್ರು. ಆಮೇಲೆ ಗೌರ್ಮೆಂಟು ಕೆರೆ ಜಾಗ ಎಲ್ಲ ಹಿಡಿಯೋಂಗಿಲ್ಲ ಅಂದ್ಬಿಟ್ಟು ಇದ್ರ ಪಕ್ಕ ಒಂದು ಕೆರೆ ಐತೆ, ಅದ್ರ ಸುತ್ತ ಒಂದು ರೋಡ್ ಥರ ಹಾಕವ್ರೆ. ಅಲ್ಲಿ ಫುಲ್ಲು ವಾಕಿಂಗ್ ಮಾಡ್ತಾರೆ ಜನ. ಈ ಕಡೆ ಒಂದು ಸೈಡಲ್ಲಿ ಬಂದು ಈ ಥರ ಮಕ್ಕಳು ಆಡೋಕ್ಕೆ ಥಿಂಗ್ಸ್ನ ಹಾಕಿಟ್ಟಿದ್ದಾರೆ. ಇಲ್ಲಿ ಪಾರ್ಕ್ ಬರೋರು ಏನು ಮಾಡ್ತಾರೆ, ಮಕ್ಕಳನ್ನ ಕರ್ಕೊಂಡು ಅವ್ರು ವಾಕಿಂಗ್ ಮಾಡೋ ತನಕ ಈ ಮಕ್ಕಳು ಇಲ್ಲಿ ಆಡ್ಬಿಟ್ಟು ಹಂಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋಂಗೆ ಐಡಿಯಾ ಮಾಡ್ಕೊಂಡು ಬರ್ತಾರೆ. ಬೆಳಿಗ್ಗೆ ಟೈಮಲ್ಲಿ ಅಷ್ಟು ಜನ ಇರಲ್ಲ, ಈವ್ನಿಂಗ್ ಟೈಮಲ್ಲೇ ತುಂಬ ರಶ್ ಇರುತ್ತೆ ಅಂತ ನಾನು ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀನಿ. ಮಕ್ಕಳಿಗೆ ಪಾಪ ನಾವೇನೋ ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ತಾ ಕೂತಿರ್ತೀವಿ, ಅವ್ರಿಗೆ ಬೇಜಾರಾಗುತ್ತೆ ಆಡೋಕ್ಕೆ ಏನೂ ಇಲ್ವಲ್ಲ ಅಂತ. ನೋಡಿ ಇವತ್ತು ಎಷ್ಟೊಂದು ಖುಷಿಯಾಗವ್ರೆ ಇಬ್ಬರು ಮಕ್ಕಳು. ದಿನ ಈಗ ಒಂದು ಸರಿ ಹೋದ್ನಾ ದಿನ ಕೇಳ್ತಾರೆ, ಮಮ್ಮಿ ಇವತ್ತು ಹೋಯ್ತೀಯಾ, ಇವತ್ತು ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾ ಇರ್ತಾರೆ. ನಾನು ಇಲ್ಲೊಂದು ಹೊಂಗೆ ಮರ ಹಾಕಿದ್ರು, ಅಲ್ಲಿ ಕೂತಿದ್ದೆ. ನಾನು ನಿಂತ್ಕೊಂಡ್ರೆ ಸಾಕು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ, ಮಮ್ಮಿ ನೀವು ಕೂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ಅಂದ್ಬಿಟ್ಟು ನನ್ನ ಕೂರಿಸ್ಬಿಟ್ಟಿದ್ರು. ಸರಿ ಇಲ್ಲಿ ಮರ ಇತ್ತಲ್ಲ ಅಂತ ಅಲ್ಲಿ ಕೂತಿದ್ದೆ.
ಫ್ರೆಂಡ್ಸ್, ಈಗ ಮನೆಗೆ ಬಂದಾಯಿತು. ಈಗ ಬಂದು ಸಾರು ಫಸ್ಟ್ ಮಾಡಿಬಿಡೋದ ಅಂದ್ಬಿಟ್ಟು ಬೇಳೆ ಹಾಕೋತಾ ಇದ್ದೀನಿ 1 ಗ್ಲಾಸು. ಅದನ್ನು ತೊಳೆದ ಮೇಲೆ 3 ಟೊಮೊಟೊ ಹಾಕ್ಕೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಈರುಳ್ಳಿ ಬಂದು 5 ಹಾಕೋತಾ ಇದ್ದೀನಿ. ಚಿಕ್ಕ ಈರುಳ್ಳಿ ಇರೋದ್ರಿಂದ 5 ಹಾಕೋತಾ ಇದ್ದೀನಿ. ದೊಡ್ಡ ಈರುಳ್ಳಿ ಅಂದರೆ ಒಂದು 3 ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಒಂದು 3, ಸ್ವಲ್ಪ ಅರಿಶಿನ, ಹಾಗೆಯೇ ಸೊಪ್ಪು, ಬೆಳ್ಳುಳ್ಳಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಿಷ್ಟು ಹಾಕಿ ಒಂದು 4 ವಿಷಲ್ ತೊಗೋಬೇಕು, ಸೊಪ್ಪು ಚೆನ್ನಾಗಿ ಬೇಯೋ ತನಕ. ಫ್ರೆಂಡ್ಸ್, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ. ಫ್ರೆಂಡ್ಸ್, ಈಗ ಬಂದು ಆರ್ಯ ಅಲ್ಲಿ ಮಣ್ಣಲ್ಲೆಲ್ಲ ಆಟ ಆಡಿದ್ನಲ್ಲ, ಅದಕ್ಕೋಸ್ಕರ ಸಾರಿಗೆ ಇಟ್ಟಿದ್ದೀನಿ. ಅದು ವಿಷಲ್ ಬರೋ ತನಕ ಇವನಿಗೆ ಸ್ನಾನ ಮಾಡಿಸ್ಬಿಡೋದ ಅಂತ ಮಾಡಿಸಿದ್ದೀನಿ. ಇದಾದಮೇಲೆ ರಿಯಾ ಬಂದು ಅವಳೇ ಮಾಡ್ಕೋತೀನಿ ಅಂದ್ಲು, ಶವರಲ್ಲಿ ಮಾಡ್ಕೋತಾಳಂತೆ. ಬಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದ ಅಂತ ಬಿಸಿಲಿಂದ ಬಂದಿದ್ನಲ್ಲ, ಅದಕ್ಕೋಸ್ಕರ ಫ್ಯಾನ್ ಕೆಳಗಡೆ ಕೂತಿದ್ದೆ. ಆರ್ಯ ಬಂದು ಬಿಸ್ಕೆಟ್ ತಿನ್ನೋಕ್ಕೋಸ್ಕರ ಅರ್ಜೆಂಟ್ಗೆ ಹೋಗಿ ಫೇಸ್ ವಾಶ್ ಮಾಡ್ಕೊಂಬಂದ್ಬಿಟ್ಟು, ಮಮ್ಮಿ ಸ್ನಾನ ಅಲ್ಲ ಬೇಡ, ಇದೇ ಸಾಕು, ನಾನು ಕ್ಲೀನಾಗೇ ಇದ್ದೀನಿ ಅಂತ ಇದ್ದ. ಏನು ಬೇಕಾಗಿಲ್ಲ ಅಂದ್ಬಿಟ್ಟು ನಾನು ಈಗ ಕರ್ಕೊಂಡೋಗಿ ಸ್ನಾನ ಕ್ಲೀನಾಗಿ ಮಾಡಿಸ್ಬಿಟ್ಟು ಆಮೇಲೆ ಬಿಸ್ಕೆಟ್ ಕೊಟ್ಟೆ ತಿನ್ನೋಕ್ಕೆ. ರಿಯಾ ಬಂದು ಅವಳೇ ಮಾಡ್ಕೊಳ್ಳೋದ್ರಿಂದ ಅವಳದ್ದೇನು ತೊಂದರೆ ಇಲ್ಲ ನನಗೆ. ಆದರೆ ರಿಯಾನಿಗೆ ಬಂದು ತಲೆ ಸ್ನಾನ ಮಾಡೋಕ್ಕೆ ಬರಲ್ಲ, ಅದನ್ನು ನಾನೇ ಮಾಡಿಸ್ಬೇಕು. ಈಗ ನೋಡಿ, ಅನ್ನಕ್ಕೆ ಇಟ್ಬಿಡೋದ ಅಂತ 1 ಗ್ಲಾಸ್ ಅನ್ನಕ್ಕೆ ಇಡ್ತಾಯಿದ್ದೀನಿ. ಈಗಲೇ 12:30 ಆಗ್ತಿತ್ತು ಅಂದ್ಬಿಟ್ಟು ಈ ಚಿಕ್ಕ ಕುಕ್ಕರಲ್ಲಿ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 3 ಜನ ನಾವು ಊಟ ಮಾಡಿಕೊಂಡು ಇನ್ನೊಬ್ಬರು ಕೂಡ ಊಟ ಮಾಡ್ಬೋದು, ಅಷ್ಟು ಆಗುತ್ತೆ. ಅದು ನೋಡೋಕ್ಕೆ ಚಿಕ್ಕದಾಗಿರುತ್ತೆ ಅಷ್ಟೇ. ಹಾಗೆಯೇ 2 ಕುಕ್ಕರ್ಗೆ ಒಂದೇ ಲಿಡ್ಡು ಮುಚ್ಚಳ ಇರೋದ್ರಿಂದ ಒಂದು ಆಗೋ ತನಕ ಇನ್ನೊಂದಕ್ಕೆ ವೆಯ್ಟ್ ಮಾಡ್ತಾ ಇರಬೇಕು ಮುಚ್ಚಳ ಹಾಕೋಕ್ಕೆ. ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು, ಹಾಗೆಯೇ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಸೊಪ್ಪು ಸಾರಿಗೆ. ಇದು ಒಂದೇ ಒಂದು ಬೇಳೆ ಸೊಪ್ಪು ಹಾಕಿ ಮಾಡ್ತಾ ಇರೋದು ಸಾರು. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಸೊಪ್ಪು ಬಾಯಿಗೆ ಸಿಗಬಾರ್ದು, ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ಅದು ನಾನು ಮಾಡೋ ತನಕ ಸ್ಮ್ಯಾಶು ಸ್ವಲ್ಪ ಸೀದೋದಂಗೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದರಲ್ಲಿ. ಆಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸೊಪ್ಪು ಸಾರು ರೆಡಿಯಾಗುತ್ತೆ. ಈಗ ರೈಸು ಮಾಡಾಯಿತು, ಸೊಪ್ಪು ಸಾರು ರೆಡಿಯಾಗಿದೆ, ಅಡುಗೆ ಕೆಲಸ ಎಲ್ಲ ಮುಗೀತು. ಈಗ ಬಂದು ಸ್ಟೌವು, ಕೌಂಟರ್ ಟಾಪು ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಹಂಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಇದ್ರೇ ನಮಗೆ ಒಂದು ಸಂತೋಷ ಆಗುತ್ತೆ, ಕಿಚನ್ ಕೆಲಸ ಎಲ್ಲ ಮುಗೀತಲ್ಲ ಅಂತ. ಈಗ ನೋಡಿ, ಎಲ್ಲ ಕೆಲಸ ಮುಗೀತು. ಅಡುಗೆಗೆ ಯೂಸ್ ಮಾಡಿದ ಪಾತ್ರೆ ಎಲ್ಲನೂ ಕೂಡ ತೊಳೆದು ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಈಗ ಬಂದು ಮನೆ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಸೋಫಾ ಕವರ್ಸು ಅದನ್ನೆಲ್ಲ ಧೂಳು ಹೊಡೆದು ಚೇಂಜ್ ಮಾಡಿದೆ. ಆ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ನಾನು, ಕಸ ಗುಡಿಸೋದು ಮಾತ್ರ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.